ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈಗ ಸಪ್ತಮದಲ್ಲಿ ಗುರುವಿದ್ದಾನೆ. ಇದು ತುಂಬ ಒಳ್ಳೆಯ, ಈ ವರ್ಷದ ಆದಿ ನಿಮಗೆ ಒಂದು ಬಂಗಾರದ ಫಲವನ್ನು ತಂದುಕೊಡುತ್ತೆ. ಯಾಕೆಂದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಇಷ್ಟು ದಿವಸ ಆಗಿಲ್ಲ ಅಂತಂದರೂ ಈಗ ಅದಕ್ಕೆ ದಾರಿ, ಅಥವಾ ಕೊನೆಯ ಮದುವೆ ನಮ್ಮ ಮನೆಯಲ್ಲಿ, ಅಥವಾ ಕೊನೆಯ ಒಂದು ಸಂಭ್ರಮ ನಮ್ಮ ಮನೆಯಲ್ಲಿ ಅನ್ನೋ ಒಂದು ವಾತಾವರಣ, ಒಂದು ಶುಭ ವಾತಾವರಣವನ್ನು ನಿರ್ಮಾಣ ಅಂತೂ ಮಾಡುತ್ತೆ. ಈ ವರ್ಷದ ಪ್ರಾರಂಭದಲ್ಲಿ ನಿಮಗೊಂದು ಸಿಹಿ ಫಲ ಇದೆ. ಮೇ ತಿಂಗಳಿಂದ ನಿಮಗೆ ಗುರು ಅಷ್ಟಮಕ್ಕೆ ಹೋಗ್ತಾನೆ. ಇದು ಸ್ವಲ್ಪ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಲಕ್ಷಣ. ಸ್ವಲ್ಪ ಹಣ ನಷ್ಟ ಆಗಬಹುದು, ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು, ಸಾಲ ಬಾಧೆ ಅಧಿಕವಾಗಬಹುದು, ಸಾಲದಿಂದಾಗಿ ಇನ್ಯಾರ್ದೋ ಶ್ಯೂರಿಟಿಗೆ ಹಾಕಿಬಿಟ್ಟು ತಲೆ ಮೇಲೆ ತಂದುಕೊಡ್ಬಿಡ್ತಕ್ಕಂಥ ಲಕ್ಷಣ ಇದು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹೆಜ್ಜೆಗಳನ್ನು ಇಡಬೇಕು. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಶನೈಶ್ಚರ, ಪಂಚಮ ಶನಿ ಅಂತ ಕರೀತಾರೆ. ಶನೈಶ್ಚರ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋಣ ಸ್ಥಾನ, ಹೀಗಾಗಿ ಆತಂಕ ಬೇಡ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಕುಗ್ಗುತ್ತೀರ. ಮಕ್ಕಳ ವಿಚಾರದಲ್ಲಿ ನಿಮ್ಮ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಏರ್ಪಾಡಾಗುವ ಸಾಧ್ಯತೆ ಇದೆ. ವ್ಯಯದ ಕೇತುವಿನಿಂದಾಗಿ ಹೆಚ್ಚಿನ ಅಪವ್ಯಯ ಉಂಟಾಗುತ್ತೆ, ಕಣ್ಣಿನ ಬಾಧೆ ಉಂಟಾಗುತ್ತೆ, ನರಗಳ ಸಂಬಂಧಿ, ಕಾಲಿನ ನರಗಳ ಸಂಬಂಧಿ ತೊಂದರೆಗಳು, ವೀಕ್ನೆಸ್ ಆಗ್ತಕ್ಕಂಥದ್ದು ಇಂಥದ್ದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು. ಕುಜನ ಸಂಚಾರ ವರ್ಷದ ಮಧ್ಯಭಾಗದವರೆಗೆ ತೊಂದರೆ ಇಲ್ಲ. ಆನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು, ಅಥವಾ ಅದು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ತುಲಾರಾಶಿಯವರು ನೋಡಿ, ಶುಕ್ರ, ಬುಧ, ಈ ರವಿ ಇವರ ಸಂಚಾರ ಕಾಲದಲ್ಲಿ ನಿಮಗೆ, ಅಂದರೆ ಶುಭ ಸ್ಥಾನಗಳ ಸಂಚಾರ ಕಾಲದಲ್ಲಿ ಒಳ್ಳೆಯ ಫಲ ಇದೆ. ಉಳಿದ ಹಾಗೆ ಗುರು ಮತ್ತು ರಾಹು ಕೇತುಗಳು ನಿಮಗೆ ಸ್ವಲ್ಪ ಅನಾನುಕೂಲ. ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಇದರ ಪರಿಹಾರಕ್ಕಾಗಿ ನೀವು ಲಲಿತಾ ಸಹಸ್ರನಾಮ, ಲಲಿತಾರಾಧನೆ ಇದು ತುಂಬ ತುಂಬ ಉಪಕಾರಿಯಾಗುತ್ತೆ. ಆತಂಕ ಮಾಡ್ಕೊಳ್ಬೇಡಿ. ಲಲಿತಾರಾಧನೆಯಿಂದಾಗಿ ಈ ನಷ್ಟ, ಕಷ್ಟ, ಸಂಕಟ ಇವೆಲ್ಲ ಸುಲಭದಲ್ಲಿ ಹೊರಗೆ ಬಂದುಬಿಡ್ತೀರ. ಹೀಗಾಗಿ ಗಾಬರಿ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.